ಒಂದು ದಿನವೂ ಒಂದು ಮಾತಲ್ಲಿ ನಮ್ಮನ್ನು ಕೆಲಸದವರು ಅಂತ ನೋಡಿಲ್ಲ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ, ಒಂದೇ ಹಾಸಿಗೆಯಲ್ಲಿ ಮಲಗಿದ್ದೀವಿ. ಅದೇ ಥರ ಪ್ರೀತಿ ಇವತ್ತು ಮಕ್ಕಳು ತೋರಿಸ್ತಾರೆ. ನಾನೇ ಒಂದು ಪಿಕ್ಚರ್ ಪ್ರಮೋಷನ್ಗೆ ಹೋದೆ, ನಮ್ಮ ಯಜಮಾನ್ರ ಮನೆಯದು, ವಿನಯ್ ರಾಜ್ಕುಮಾರ್ ಅವ್ರದ್ದು ಒಂದು ಪಿಕ್ಚರ್ಗೆ. ಸೊ ನಮ್ಗೆ ಯಾವ ಜನ್ಮದ ಪುಣ್ಯ ಇದು. ಒಂದು ಸ್ಟೇಜ್ ಮೇಲೆ ಹತ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ನಾವು ಸ್ಟೇಜ್ ಮುಂದೆ ನಿಂತ್ಕೊಂಡಲ್ಲ, ಸ್ಟೇಜ್ ಹಿಂದೆ ನಿಂತ್ಕೊಂಡು ನೋಡ್ತಿದ್ದವ್ರು ನಾವು. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಜೆ ವಾಣಿ. ಕುಕ್ಕಿಂಗ್ ಅಂತ ತಕ್ಷಣ ನಿಮ್ಗೆ ಯಾರು ನೆನಪಾಗ್ತಾರೆ? ನನಗಂತೂ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ನೆನಪಾಗ್ತಾರೆ. ನಿಮಗೂ ಕೂಡ ಗೊತ್ತಿರುತ್ತೆ, ಇವ್ರ ಬಗ್ಗೆ ಸಾಕಷ್ಟು ವೈರಲ್ ಆಗಿರುವಂಥ ವೀಡಿಯೋಗಳನ್ನು ನೀವು ನೋಡಿರ್ತೀರಾ. ಇವತ್ತು ನಮ್ಮ ಜೊತೆ ಅವರು ಮಾತನಾಡೋದಕ್ಕೆ ಇರುವಂಥದ್ದು. ಅವರನ್ನು ಫಸ್ಟ್ಗೆ ವೆಲ್ಕಮ್ ಮಾಡೋಣ. ಸರ್ ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀಮ್ಮ, ನೀವು? ಸೂಪರ್ ಆಗಿದ್ದೀರಿ ಸರ್. ಏನೋ ಬಂದಿದ್ದೀರಾ, ನಿಮ್ಮ ಪ್ರೀತಿ ತಂದಿದ್ದೀರಾ. ಹಾಗೆ ನಮಗೊಂದು ಡೈಲಾಗ್ ಹೇಳಿ ನಿಮ್ಮದು. ಹೇಳಿ ಮೇಡಮ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು. ಬೆಳ್ಳುಳ್ಳಿ ಕಬಾಬ್ ಎಲ್ಲ ತೋರಿಸಿದ್ದೀವಿ, ನೀವೆಲ್ಲ ಪ್ರೀತಿ ಬೆಳೆಸಿದ್ದೀರಾ, ಇನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸ್ತಾ ಇದ್ದೀರಾ. ಈ ಪ್ರೀತಿ ಉಳಿಸ್ಕೋಬೇಕು. ಇವ್ರು ಬಂದವರೇ ಪ್ರೀತಿಯಿಂದ ಮಾತಾಡೋಣ, ಒಳ್ಳೆ ಮಾತನ್ನು ಹೇಳೋಣ, ನೀವೆಲ್ಲ ಹಂಚ್ಕೊಳ್ಳೋಣ. ಈಗ ಫಸ್ಟಾಗಿ ಈಗ ಕಲ್ಲರ್ ಹಾಕೋದು ತಿನ್ನೋ ಪದಾರ್ಥಗಳಿಗೆ ಹಾಕಬೇಡಿ ಅಂತ ತುಂಬ ವರ್ಷಗಳಿಂದ ಹೇಳ್ತಾ ಇದ್ದಾರೆ. ಈಗ ಗೋರ್ಮೆಂಟಿಂದನೇ ಇದನ್ನು ಯೂಸೇ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಯಾರೂ ಯೂಸ್ ಮಾಡಬೇಡಿ. ಕಲ್ಲರ್ ಇಲ್ಲದೆ ಬ್ಯಾಡಿಗೆ ಮೆಣಸಿನ್ಕಾಯಲ್ಲೇ ಕಲ್ಲರ್ ಬರುತ್ತೆ, ಅದನ್ನೇ ಕಬಾಬ್ ಮಾಡಿ ಕಲ್ಲರೇ ಮಾಡಿ ವಸ್ತು ಕೊಡಬೇಕು ಅಂತಿಲ್ಲ. ಆವತ್ತಿನದಲ್ಲಿ ಪ್ರಪಂಚ ಕಲ್ಲರಾಗಿ ಕಾಣಬೇಕು ಅಂತ ಮಾಡಿದರು. ಅನ್ನೋರು ಆರೋಗ್ಯಕ್ಕೆ ಹಾಳಾಗುತ್ತೆ. ಅದು ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕಲ್ಲರ್ನೇ ಯೂಸ್ ಮಾಡಿದೆ. ಪಾಲಕ್ ಬೇಕಾಕಿದ್ರೆ, ಪುದೀನ ಹಾಕಿದ್ರೆ ಗ್ರೀನ್ ಬರುತ್ತೆ, ರೆಡ್ ಬೇಕು ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆ, ಅರಿಶಿನ ಹಾಕಿದ್ರೆ ಸ್ವಲ್ಪ ಯೆಲ್ಲೋಯಿಶ್ ಬರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಕೃತಕ ಕಲ್ಲರ್ಗಳನ್ನ ಉಪಯೋಗಿಸ್ಬೇಡಿ. ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಎಲ್ಲರ ಆರೋಗ್ಯ ಚೆನ್ನಾಗಿದ್ದರೆ ತಿನ್ನೋದೇ ಆರೋಗ್ಯಕ್ಕೋಸ್ಕರ. ಅದನ್ನು ತಿಂದು ವಿಷ ಕಡಿಸ್ಕೊಳೋ ಬದಲು ಹಾಕ್ಕೊಬೇಡಿ. ಕಲ್ಲರ್ ಯೂಸ್ ಮಾಡಬೇಡಿ. ಹಿಂಗೇ ಇರಿ, ಪ್ರೀತಿ ಬೆಳೆಸ್ತಾ ಇರಿ. ಸರ್, ಈ ಹಿಂದೆ ಅದೇ ಗೋಬಿ ಮಂಚೂರಿಗೆ ಕಲರ್ ಬಳಸ್ತಾ ಇದ್ರು, ಪಾನಿಪುರಿ, ಅದು ಇವಾಗ ಪಾನಿಪುರಿಯನ್ನು ಹೇಳ್ತಿದ್ದಾರಲ್ಲ ಸರ್. ಈಗ ಹಾಕ್ತಾರೆ ಅಂತಾರೆ ಗ್ರೀನ್ಗೆ. ನೋಡಿ, ಕ್ಯಾನ್ಸರ್ ಬರುತ್ತೆ, ಅನಾರೋಗ್ಯ. ನಿಮ್ಗೆ ಆರೋಗ್ಯ ಬೇಕಾ? ಕಲ್ಲರ್ ಇಲ್ದಿರೋ ಊಟ ತಿನ್ನಿ, ಅಜಿನೋಮೋಟೋ ಇಲ್ದಿರೋ ಜಾಗ ನೋಡಿ, ಒಳ್ಳೆ ಜಾಗದಲ್ಲಿ ತಿನ್ನಿ, ಒಳ್ಳೆ ಹೆಲ್ತಿಯಾಗಿ ಮಕ್ಕಳು ಕರ್ಕೊಂಡು ಹೋಗ್ತೀರಾ. ಗೋಬಿ ಮಂಚೂರಿ ತಿನ್ನಿಸ್ತೀರಾ, ಪನ್ನೀರ್ ತಿನ್ನಿಸ್ತೀರಾ, ಮಶ್ರೂಮ್ ತಿನ್ನಿಸ್ತೀರಾ. ಕಲ್ಲರ್ ಎಲ್ಲಿರಲ್ಲ ಅಲ್ಲಿ ತಿನ್ನಿ, ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿದಿನ ಒಂದೊಂದು ಎಪಿಸೋಡ್ ಬರ್ತಾಯಿದೆ. ಏನಕ್ಕೆ ಕರೆದಿದ್ದಾರೆ ಅಂದರೆ, ನಾವು ಮಾಡೋ ಅಡುಗೆ ಜನಕ್ಕೆ ಇಷ್ಟ ಆಗಿದೆ ಅದಕ್ಕೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಅದನ್ನು ನಾವು ಸೃಷ್ಟಿ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲನೂ ನಾವೇ ಹಾಕಕ್ಕೆ ಹೋದಾಗ ತಪ್ಪಾಗುತ್ತೆ. ತಂದೂರಿ ಒಲೆಯಲ್ಲೇ ಮಾಡಬೇಕು ಅಂತ ಏನಿಲ್ಲ. ತಂದೂರಿನ ಹೆಂಗೆ ಮಾಡ್ಬೋದು, KFC ಚಿಕನ್ ಹೆಂಗೆ ಮಾಡ್ಬೋದು, ಎಲ್ಲನೂ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಮನೆಯಲ್ಲೇ ಇದೆ ವಿಧಾನ. ಸೊ ಅದರಿಂದ ಕಲ್ತ್ಕೊಳ್ಳಿ. ಮನೆಯಲ್ಲೇ ಕಲ್ಲರ್ ಇಲ್ಲದೆ ಮಾಡ್ಕೊಳ್ಳಿ. ಆರೋಗ್ಯ ದೃಷ್ಟಿ ಒಳ್ಳೆಯದು, ಪ್ರೀತಿ ಬೆಳೆಯುತ್ತೆ, ರುಚಿ ತಿನ್ನುತ್ತೆ, ಆಮೇಲೆ ಹೇಳುತ್ತೆ. ಸೂಪರ್ ಸರ್. ಇನ್ನು ನೀವು ಈ ಒಂದು ಹೋಟೆಲ್ ಶುರು ಮಾಡೋದು ಎಷ್ಟು ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡಿದ್ದೀರಿ? ಆ ಸ್ಟಾರ್ಟಿಂಗ್ ಸ್ಟೇಜ್ ಬಗ್ಗೆ ಹೇಳೋದಾದರೆ? ನಾನು 1993 ನಾನು ಮಹಾರಾಷ್ಟ್ರ ಮೇಕಪ್ ಮ್ಯಾನ್ ಆಗಿದ್ದೆ. ನನಗೆ ನಮ್ಮ ಯಜಮಾನರು ನಮ್ಮ ಮನೆಯಲ್ಲಿ ಅವಾಗವಾಗ ಊಟ ತರಿಸ್ಕೊಂಡು ತಿಂತಾಯಿದ್ರು. ನಾವು ಯಾರು ಊಟ ಮಾಡಿದೆ. ನಮ್ಮ ತಾಯಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು. ಯಜಮಾನ್ರಿಗೆ ಒಂದು ಸಲ ಮಾಡಿಸ್ಕೊಂಡೋಗಿ ಕೊಟ್ಟೆ. ಎಷ್ಟು ಆಯಿತು. ಅದು ಹಂಗೆ ಇವತ್ತವರೆಗೂ ಆ ಮನೆ ಬಾಂಧವ್ಯ ಇವತ್ತವರೆಗೂ ಹಂಗೆ ಇದೆ. ಅಪ್ಪು ಬಾಸ್ ಆಗಲಿ, ಶಿವಣ್ಣವರಾಗಲಿ, ರಾಘಣ್ಣ ಆಗಲಿ, ರಾಘಣ್ಣ ತಿನ್ನಲ್ಲ, ರಾಘಣ್ಣನ ಮಕ್ಕಳಾಗಲಿ. ಈಗ ಅಪ್ಪು ಅವ್ರ ಮಗಳು ಬಂದಿದ್ದಾಳೆ ಫಾರಿನ್ನಿಂದ. ಆ ಹುಡುಗಿ ಏನೋ ಕಾಲು ಸುಬ್ಬಬೇಕು ಅಂತ ಮನೆ ಮಾಡ್ಕೊಂಡೋಗಿ ಕೊಟ್ಟೆ. ಸೊ ಏನಾಗುತ್ತೆ, ನೆನ್ನೆ ಬಿರಿಯಾನಿ ತೊಗೊಂಡೋಗಿ ಕೊಟ್ಟೆ. ಸೊ ಈ ಥರದ್ದೆಲ್ಲ ಅಂದರೆ ಒಂದು ಪ್ರೀತಿ ಬೆಳೆಯುತ್ತೆ. ರುಚಿ ಕೊಟ್ಟರೆ, ಶುಚಿ ಕೊಟ್ಟರೆ ಬೆಲೆ ಕೊಡ್ತಾರೆ. ರುಚಿ ಎರಡೂ ಇಲ್ಲಾಂದರೆ ಬೆಲೆ ಇಲ್ಲ. ನನಗೆ ಯಾಕೋ ಸಿನಿಮಾ ಬೇಜಾರಾಯಿತು. 93ರಲ್ಲಿ ಸಿನಿಮಾ ಬಿಟ್ಟೆ. ಬಂದೊಂದು ಚಿಕ್ಕದಾಗಿ ಒಂದು ಫುಟ್ಪಾತಲ್ಲಿ ಒಂದು ಹೋಟ್ಲು ಮಾಡಿದೆ. ಚಿಕ್ಕದಾಗಿ ನಡೀತಾ ಇತ್ತು. ಫುಟ್ಪಾತಿಂದ ಬಂದೆ, ಹಂಗೆ ಎದುರುಗಡೆ ಒಂದು ಅಂಗಡಿ ತೊಗೊಂಡೆ. ಅದು ಒಂದು ಮುತ್ತಂಗಕ್ಕೆ ಹೋಯಿತು. ತುಂಬ ಚೆನ್ನಾಗಿ ನಡೀತಾ ಇತ್ತು. ಈ ಮಧ್ಯದಲ್ಲಿ ನಾನು ಇಲ್ಲೇ ಕೆಳಗಡೆ ನಮ್ಮ ಧರ್ಮಸಿಂಗ್ ಅವ್ರ ಬಿಲ್ಡಿಂಗಲ್ಲಿ ಕರೆದು ಹೋಟ್ಲು ಕೊಟ್ಟರು, ಮಾಡಿ ಅಂದರು. ಫಸ್ಟು ಕೊರೋನಾ ಟೈಮಲ್ಲಿ ಒಂದು 1000 ಸ್ಕ್ವೇರ್ ಫೀಟಿಗೆ ಇಟ್ಕೊಂಡು ಮಾಡಿದೆ. ಈ ಬಿಲ್ಡಿಂಗ್ ಬಂದು 3 ವರ್ಷ ಆಯಿತು. ಮೇಲ್ಗಡೆ 1 ವರ್ಷದ ಮೇಲೆ 2 ತಿಂಗಳಾಯ್ತು ಮಾಡಿ. ತುಂಬ ಚೆನ್ನಾಗಿದ್ದೀವಿ. ಪ್ರೀತಿ ಬೆಳೀತು. ಬೆಳ್ಳುಳ್ಳಿ ಕಬಾಬ್ ಎಲ್ಗೋ ಕರ್ಕೊಂಡೋಯ್ತು. ಸೊ ಕರ್ಕೊಂಡೋಯ್ತು ಅಂದ್ಬಿಟ್ಟು ನಾವೇನೋ ಮಾಡಿ ಏನೋ ಕೊಟ್ಟರೆ ಜನಕ್ಕೆ ಒಳ್ಳೆಯದಲ್ಲ. ರುಚಿ ಕೊಡಿ, ಶುಚಿ ಕೊಡಿ. ಜನದ ಹತ್ರ ಬಂದಾಗ ಪ್ರೀತಿಯಿಂದ ಮಾತಾಡಿ. ಎಷ್ಟು ನೀವು ಮಾತಾಡ್ತೀರಾ ಆ ಪ್ರೀತಿ ಬೆಳೆಯುತ್ತೆ ನಮ್ಮ ಮೇಲೆ. ಅಮೇರಿಕಾಯಿಂದ ಫೋನ್ ಮಾಡ್ತಾರೆ. ಈಗ ದುಬೈಯಿಂದ ಒಬ್ಬರು ಬಂದಿದ್ದಾರೆ, ಈಗ ಕಸ್ಟಮರ್ ಕೆಳಗಡೆ ಕೂತಿದ್ದಾರೆ. ಸೊ ಇದೆಲ್ಲ ಏನಾಗುತ್ತೆ ಅಂದರೆ ಬಿಕಾಸ್ ಆಫ್ ಮೀಡಿಯಾ, ಬಿಕಾಸ್ ಆಫ್ ಯೂಟ್ಯೂಬ್.
ಸೊ ಪ್ರಪಂಚಾದ್ಯಂತ ಹೇಳ್ತಾ ಸರ್ ನೀವು ಹೇಳ್ಕೊಟ್ಟಿದ್ದು ಅಡುಗೆ ತುಂಬ ತಮಾಷೆಗೆ ಮಾಡ್ತೀರಾ, ತುಂಬ ಈಸಿಯಾಗಿರುತ್ತೆ. ಕೆಲಸನೂ ಇಷ್ಟು ಕಷ್ಟ ಆಗ್ತಿತ್ತಾ, ಅಡುಗೆ ಕೆಲಸ ಇಷ್ಟು ಕಷ್ಟ ಇತ್ತಾ ಅಂದ್ಕೊಂಡಿದ್ವಿ. ಆದರೆ ಅಡುಗೆ ಕೆಲಸ ಇಷ್ಟು ಈಸಿ ಆಯಿತು. ಚಂದ್ರು ತುಂಬ ಚೆನ್ನಾಗಿ ತಮಾಷೆಗೆ ಮಾತಾಡಿ ಆ ಫಟಾಫಟ್ ರಸ, ಬೆಳ್ಳುಳ್ಳಿ ಕಬಾಬು, ಬ್ಯಾಚುಲರ್ಗಂತ ಮೊಟ್ಟೆ ಸಾರು, ಟೊಮೊಟೊ ಗೊಜ್ಜು, ಡಾಬಾ ಸ್ಟೈಲ್ ಟೊಮೊಟೊ ಗೊಜ್ಜು, ಇದೆಲ್ಲ ಮಕ್ಕಳಿಗೆ ಪಾಪ ಅಲ್ಲೆಲ್ಲ ಹೋಗಿದ್ದಾರೆ, ಉಪ್ಪು ಖಾರ ತಿನ್ನೋಕ್ಕಾಗಲ್ಲ, ಖರ್ಚು ಜಾಸ್ತಿ ಆಗುತ್ತೆ. ಅದ್ರ ಬದಲು ಮನೇಲೆ ತರಿಸಿ ಮಾಡಿದ್ರೆ ನೋಡಿದ ಮೇಲೆ ತುಂಬ ಜನ ಖುಷಿ ಪಡ್ತಾರೆ. ಇವತ್ತು ಒಬ್ಬರು ಮೆಸೇಜ್ ಕಳಿಸಿದ್ದಾರೆ ಆರೋಗ್ಯ ಹೆಂಗಿದೆ ಅಂತ, ನ್ಯೂ ಜರ್ಸಿಯಿಂದ ಫೋನ್ ಮಾಡಿದ್ದಾರೆ. ಇದೆಲ್ಲ ಏನಾಗುತ್ತೆ, ತುಂಬ ಬೆಳೀತಾ ಇದೆ, ಪ್ರೀತಿ ಬೆಳೀತಾ ಇದೆ. ಇದನ್ನು ಉಳಿಸ್ಕೊಂಡು ಹೋದ್ಬಿಟ್ರೆ ಅದರಷ್ಟು ಆನಂದ. ಯಾಕಂದರೆ ನನಗೆ ಆ ಮನೆ ತೋರಿಸ್ಕೊಟ್ಟಿದ್ದೆ ಬದುಕೋದು ಹೆಂಗೆ, ಯಾವ ದಾರಿಲಿ ಬದುಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಆ ದಾರಿನ ಚೆನ್ನಾಗಿ ರೂಢೀಕರಿಸ್ಕೊಂಡಿದ್ದೀನಿ. ಆ ಮನೇದು ಏನಿದೆ ಸಂಸ್ಕೃತಿ ಅದನ್ನು ನಾನು ಉಳಿಸ್ಕೊಂಡು ಹೋಗಿರೋದ್ರಿಂದ ದೇವರು ಇವತ್ತವರೆಗೂ 32 ವರ್ಷದಿಂದ ಈ ಹೋಟ್ಲ್ ಇಂಡಸ್ಟ್ರಿ, ನಮ್ಮ ತಾಯಿ ಆಶೀರ್ವಾದ, ಯಜಮಾನರು ಪ್ರೀತಿ, ಆ ಮನೆ ಪ್ರೀತಿ, ಎಲ್ಲರಿಗೂ ರುಚಿ ಕೊಟ್ಟಿದ್ದೀನಿ. ಅಭಿಮಾನಿ ದೇವರುಗಳು ಖುಷಿಯಾಗಿ ಮಾತಾಡಿಸ್ತಾರೆ. ಎಲ್ಲೋದ್ರು ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರು ಅಂತಾರೆ. ಕಾಲೇಜ್ ಹತ್ರ ಹೋದರೆ ಮಕ್ಕಳು ಮಾತಾಡಿಸ್ತಾರೆ, ಪೇರೆಂಟ್ಸ್ಗಳು ಬರ್ತಾರೆ, ಫ್ಯಾಮ್ಲಿ. ನನ್ನ ಮಗ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಸರ್, ನೀವು ಮಾತಾಡೋ ಮಾತು ಚೆನ್ನಾಗಿದೆ ಸರ್. ನಾವು ಮಾತಾಡಿದ್ದಲ್ಲ, ಎಲ್ಲೋ ಒಂದು ತಮಾಷೆ ಅಡುಗೆ ಮಾಡಿದ್ವಿ, ಇವತ್ತು ನಮ್ಮನ್ನು ಈ ಮಟ್ಟಿಗೆ ತೊಗೊಂಡೋಗಿ ನಿಲ್ಲಿಸಿದ್ರಿ. ಇದೆಲ್ಲ ನಿಮ್ಮ ಪ್ರೀತಿ ಇದ್ದೇ ಇರುತ್ತೆ. ಚಂದ್ರು ಯಾವತ್ತಿದ್ರೂ ಆ ಪ್ರೀತಿ ತೋರಿಸ್ತಾರೆ. ಇನ್ನೂ 100 ಅಡುಗೆ ಕಲಿಸ್ಕೊಡ್ತೀನಿ, ಇನ್ನೂ ಹೊಸ ತೋರಿಸ್ತಾ ಇರ್ತೀನಿ. ನೀವು ಕಲ್ತ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ಮನೇಲಿ ತಿನ್ನಿ, ಬೇಜಾರಾದಾಗ ನಮ್ಮ ಹೋಟ್ಲಿಗೆ ಬನ್ನಿ ಅಂತೀನಿ. ಸರ್, ಇನ್ನು ಅಣ್ಣವರ ಕುಟುಂಬದ ಜೊತೆ ನಿಮ್ಮ ಬಾಂಧವ್ಯ ಬಹಳನೇ ದೊಡ್ಡದು. ಈ ಹಿಂದೆಯಿಂದಲೂ ಕೂಡ ಅದನ್ನೇ ಹೇಳ್ತಿದ್ದೀರಾ. ಹಾಗೆ ನಿಮಗೆ ಆ ಒಂದು ಒಡನಾಟ ಜಾಸ್ತಿ ಅವರ ಜೊತೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಆ ಟೈಮ್ ಹೇಗಿತ್ತು ಆ್ಯಂಡ್ ಅವ್ರ ಮೇಲೆ ಇರುವಂತಹ ಪ್ರೀತಿ ಈ ಹಿಂದೆ? ಊರಲ್ಲಿ ಇವತ್ತು ಆ ಮನೆಗಳಲ್ಲಿ ಆ ಪ್ರೀತಿ ಇದೆ. ಯಜಮಾನ್ರು ಯಾವತ್ತೂ ಅವರು ಹೋಗೋಬಾರೋ, ಯಾವುದು ಒಂದು ದಿನವೂ ಒಂದು ಮಾತಲ್ಲಿ ನಮ್ಮನ್ನು ಕೆಲಸದವರು ಅಂತ ನೋಡಿಲ್ಲ. ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೀವಿ, ಒಂದೇ ಹಾಸಿಗೆಯಲ್ಲಿ ಮಲಗಿದ್ದೀವಿ. ಅದೇ ಥರ ಪ್ರೀತಿ ಇವತ್ತು ಮಕ್ಕಳು ತೋರಿಸ್ತಾರೆ. ಯಜಮಾನರು ನಮ್ಮನ್ನು ಹೇಳ್ಬಾರ್ದು, ನಮ್ಮ ತಂದೆ ತಾಯಿಗಿಂತ ಹೆಚ್ಚಿನ ಪ್ರೀತಿ ತೋರಿಸಿದ್ದಾರೆ. ಸೊ ಆ ಗೌರವ ಕೊಟ್ಟಿದ್ದಾರೆ. ಆ ಗೌರವ ಕೊಟ್ಟರೆ ಆ ಮನೆ ಯಾವತ್ತಿದ್ರೂ ಬದುಕ್ಬಿಡುತ್ತೆ. ಆ ಬೆಲೆ, ಆ ಗೌರವ ತೋರಿಸ್ಕೊಟ್ಟಿರೋದ್ರಿಂದ ನಾವು ಇವತ್ತೇನ ಒಂದು ಮಟ್ಟಕ್ಕೆ ಹೋಗಿ ಬದುಕ್ತಾ ಇದ್ದೀವಿ ಅಂದರೆ ಆ ಮನೆಯಲ್ಲಿ ಕಲಿಸಿದ ಪಾಠ. ಇವತ್ತು ನಮ್ಗೆ ಓದಬೇಕು ಅಂದರೆ ಒಂದು ಸ್ಕೂಲು, ಆ ಸ್ಕೂಲಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದು ಒಂದು ಟೀಚರ್, ಆ ನಿಯಮಾವಳಿಗಳನ್ನ ಕಲಿಸ್ಕೊಟ್ಟ ರೀತಿಗಳು ಇದೆಯಲ್ಲ, ಅದನ್ನು ನಾವು ರೂಢೀಕರಿಸ್ಕೊಂಡ್ರೆ ಅದು 100% ಸಕ್ಸಸ್ ಆಗುತ್ತೆ. ನಾವು ಆ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೇ ಇವತ್ತು ನಾನು ಮಾಡಿದ್ದು. ಯಜಮಾನರು ಕೂಡ ಒಂದ್ಸಲ ಮಾಡಿದ್ರು 93-94ರಲ್ಲಿ. ಚಂದ್ರು ಹೋಟ್ಲು ಮಾಡಿದ್ರಂತೆ, ತುಂಬ ಚೆನ್ನಾಗಿದೆ ಅಂತೆ, ತುಂಬ ಜನ ಹೇಳಿದ್ರು ಹಂಗೆ ಹಿಂಗೆ. ಅಪ್ಪಾಜಿ ಏನೋ ನಿಮ್ಮ ಪ್ರೀತಿ ಅಪ್ಪಾಜಿ, ನಾನು ಒಂದು ಸಲ ಬರ್ತೀನಿ ಅಂತ ಬಂದು ಹೋದರು. ಸೊ ಆ ವ್ಯಕ್ತಿ ನಮ್ಮ ಹೋಟ್ಲಿಗೆ ಬರುವಂಥ, ಅದು ಫುಟ್ಬಾತ್ ವ್ಯಾಪಾರ ಮಾಡೋವಾಗ ಇವತ್ತು ಅಲ್ಲ, ಯಜಮಾನರು ಅಂದರೆ ರಾಜ್ಕುಮಾರ್ ಅವರು, ಬಾಸ್ ಅಂದರೆ ಅಪ್ಪು ಸರ್. ನಾನು ಪ್ರತಿಯೊಂದು ಮನೆ ಫಂಕ್ಷನ್ಸ್ಗಾಗಲಿ, ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳಾಗಲಿ, ಮನೇಲಿ ಏನೇ ಒಂದು ಆದರೂ ಓಡ್ ಬರೋರು, ಕುಟುಂಬನ ಕರ್ಕೊಂಡು ಬರೋರು. ಇವತ್ತು ನಮ್ಗೆ ಆಗ ಇಲ್ಲವಲ್ಲ, ಆ ಒಂದು ಇಲ್ಲ. ಶಿವಣ್ಣವರಾಗಲಿ ಯಾವಾಗಲೂ ಫೋನ್ ಮಾಡ್ತಾರೆ, ತಲೆಮಾಂಸ ಬ್ರೈನ್ ತಂದು ಕೊಡಿ ಅಂತಾರೆ. ಗೀತಾಕವ್ರು ಫೋನ್ ಮಾಡ್ತಾರೆ, ಮಂಗಳಕ್ಕವ್ರು ಫೋನ್ ಮಾಡ್ತಾರೆ, ಇವತ್ತು ಅಶ್ವಿನಿ ಮೇಡಮ್ ಅವರು ಫೋನ್ ಮಾಡ್ತಾರೆ. ಮಕ್ಕಳು ಬಂದಿದ್ದಾರೆ, ಕಾಲು ಸೂಪ್ ಏನೋ ಬೇಕಂತ ತಂದು ಕೊಟ್ಬಿಡಿ ಚಂದ್ರು ಅಂತ ತೊಗೊಂಡೋಗಿ ಕೊಡ್ತೀನಿ. ನಮ್ಮ ಮಕ್ಕಳಲ್ವಾ, ನಾವು ಮನೇಲಿ ತಿಂದಿದ್ದಕ್ಕೆ ನಮ್ಮದು ಅಂತ ನಾವು ಹೇಳೋದಕ್ಕೆ ಧೈರ್ಯವಾಗಿ ಹೇಳ್ಬೋದು. ಈಗ ಸುಮ್ಮನೆ ಆಟ ಆಡ್ಕೊಂಡು ಸುಮ್ಮನೆ ಸುಳ್ಳು ಹೇಳ್ಕೊಂಡು ನಾವು ಮಾಡೋದಲ್ಲ. ನಮ್ಗೆ ಆ ಮನೆ ಒಡನಾಟ ಇತ್ತು, ಆ ಮನೆಗೆ ಕೊಟ್ಟಿದ್ದು ಗೌರವ ಇದೆ. ಇವತ್ತಿಗೂ ನಾವು ಧೈರ್ಯವಾಗಿ ಆ ಮನೆ ಒಳಗಡೆ ಹೋಗ್ತೀವಿ, ಯಾರೂ ನಮ್ಮನ್ನು ಕೇಳಲ್ಲ. ಆದರೆ ಎಲ್ಲರ ಮನೆಗೆ ಹೋಗೋಕ್ಕಾಗುತ್ತಾ? ಎಲ್ಲರ ಹತ್ರ ಪ್ರೀತಿ ಬರುತ್ತಾ? ಬರೋಲ್ಲ. ತುಂಬ ಕಷ್ಟ ಇದೆ. ನೋಡ್ತಾ ಇದ್ದೀರಾ ಪ್ರಪಂಚ ಹೆಂಗಿದೆ ಅಂತ. ಸೊ ಪ್ರಪಂಚ ಹಂಗಿರುವಾಗ ನಾವು ನಮಗೇನು ಕಲಿಸ್ಕೊಟ್ಟಿದ್ದೆ ಪಾಠ, ಆ ಪಾಠಶಾಲೆ ಸಾಕು. ಅಲ್ಲಿ ಕಲ್ತಿರೋ ವಿದ್ಯೆ ಕಲ್ತ್ಕೊಂಡು ನಾವು ಬದುಕಿದ್ರೆ ಸಾಕಾಗಿದೆ. ಸೊ ನಾವು ಇನ್ನೊಬ್ರ ಬಗ್ಗೆ ಮಾತಾಡೋದು, ಇನ್ನೊಬ್ರ ಬಗ್ಗೆ ಹೇಳೋದಕ್ಕಿಂತ ನಾವು ಕರೆಕ್ಟಾಗಿದ್ದೀವಾ, ಪ್ರಪಂಚ ಹೆಂಗಿರುತ್ತೋ ಬಿಡುತ್ತೋ. ನಾನು ಸರಿಯಾಗಿದ್ದೀನಿ, ನಾನು ಮಾಡಿದ ಅಡುಗೆ ಚೆನ್ನಾಗಿದೆ, ನನಗೆ ಸ್ಯಾಟಿಸ್ಫೈ ಆಗಿದೆ ಕೆಲಸ ಮಾಡಿದ್ದಕ್ಕೆ, 100% ಅದಕ್ಕೆ ಮಾರ್ಕ್ಸ್ ಸಿಗುತ್ತೆ. ನಾವು ಮಾತಾಡ್ಬಿಡ್ತೀವಿ, 100% ಮಾರ್ಕ್ಸ್ ಇಲ್ಲ ಅಂದರೆ ವೇಸ್ಟ್ ಆಗುತ್ತೆ. ಸೊ ಅದರಿಂದ ನಾವು ತುಂಬ ಕೆಲಸ ಮಾಡುವಾಗ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡ್ತೀವಿ. ಆ ವಿಶ್ವಾಸ ಬೆಳೆದಿದ್ದಕ್ಕೆ ದೇವ್ರು ನಮ್ಮನ್ನು ಈ ಮಟ್ಟಕ್ಕೆ ಕರ್ಕೊಂಡೋಗಿ ಇವತ್ತು ನಾನು ಒಂದು ಮನೆಯಲ್ಲಿ ಕೂಲಿ ಕೆಲಸ ಮಾಡ್ತಿರೋ ಮನೆಗೆ ನಾನೇ ಒಂದು ಪಿಕ್ಚರ್ ಪ್ರಮೋಷನ್ಗೆ ಹೋದೆ. ನಮ್ಮ ಯಜಮಾನ್ರ ಮನೆಯದು, ವಿನಯ್ ರಾಜ್ಕುಮಾರ್ ಅವ್ರದ್ದು ಒಂದು ಪಿಕ್ಚರ್ಗೆ. ಸೊ ನಮ್ಗೆ ಯಾವ ಜನ್ಮದ ಪುಣ್ಯ ಇದು. ಒಂದು ಸ್ಟೇಜ್ ಮೇಲೆ ಹತ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ನಾವು ಸ್ಟೇಜ್ ಮುಂದೆ ನಿಂತ್ಕೊಂಡಲ್ಲ, ಸ್ಟೇಜ್ ಹಿಂದೆ ನಿಂತ್ಕೊಂಡು ನೋಡ್ತಿದ್ದವ್ರು ನಾವು. ಇವತ್ತು ನಮ್ಮನ್ನು ಕರೆದು ಪಿಕ್ಚರ್ ಪ್ರಮೋಷನ್ಸ್ ಕರೀತಾರೆ, ಪಿಕ್ಚರ್ ಪ್ರಿವ್ಯೂ ಶೋಸ್ ಕರೀತಾರೆ, ಪಿಕ್ಚರ್ ಬಗ್ಗೆ ಪ್ರಮೋಷನ್ ಮಾಡಿಕೊಡಿ ಅಂತಾರೆ. ನಿಮಗೂ ಗೊತ್ತಿರಬೇಕೇನೋ, ಯೋಗರಾಜ್ ಭಟ್ ಅವರು ನಾವು ಇಬ್ಬರು ಅಣ್ಣ ತಮ್ಮ ಅಂದ್ವಿ. ಸೊ ಈ ಥರ ನಾನು ತುಂಬ ಚಿತ್ರಗಳು ಬರ್ತದೆ. ಸವಿರುಚಿಲಿ ಅಡುಗೆ ಮಾಡ್ತಾಯಿದ್ದೀನಿ. ನಮಗೊಂದು ಜಂಬ ಅನಿಸುತ್ತೆ, ನಮಗೊಂದು ಹೆಮ್ಮೆ, ಖುಷಿ ಆಯಿತು.
ಸಾರ್ಥಕತೆ ಆಯಿತು. ಪ್ರಪಂಚ ನೋಡಿಬಿಡ್ತು ಚಂದ್ರನ ಬೆಳ್ಳುಳ್ಳಿ ಕಬಾಬಿಂದ. ಸಾಕಲ್ಲಮ್ಮ. ಯಾಕೆ ಆ ಗೌರವ ಕೊಟ್ಟಿದ್ದಕ್ಕೆ, ಅದಕ್ಕೆ ಬೆಲೆ ಕೊಟ್ಟಿದ್ದಕ್ಕೆ, ತಮಾಷೆ ಮಾಡಿದ ಒಂದು ಬೆಳ್ಳುಳ್ಳಿ ಕಬಾಬ್ ತಮಾಷೆಗೆ ಮಾಡಿ ಫಟಾಫಟ್ ರಸ ಕೋಟ್ಯಾಂತರ ಜನ ನೋಡಿದ್ರು. ಕೋಟ್ಯಾಂತರ ಜನ ನೋಡಬೇಕು ಅಂದಾಗ ಅಷ್ಟು ಈಸಿ ಆಗುತ್ತಾ? ನಾವು ಎಷ್ಟೇ ಕೋಟಿ ಬಂಡವಾಳ ಹಾಕಿದ್ರು ಈ ಪಬ್ಲಿಸಿಟಿ ಬರ್ತಾ ಇರಲಿಲ್ಲ. ಒಂದು ಕರಿಮಣಿ ಮಾಲೀಕ ಸಾಂಗ್ ಆಗಲಿ, ಈಗ ಉಪೇಂದ್ರ ಅವ್ರ ಪಿಕ್ಚರ್ದು ಒಂದು ಸಾಂಗ್ ಆಗಲಿ, ಇದನ್ನೆಲ್ಲ ನಮ್ಮನ್ನು ಯೂಸ್ ಮಾಡ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ಸ್ ಅವ್ರನ್ನೆಲ್ಲ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ರು. ಇವತ್ತು ನಮ್ಮನ್ನು ನೋಡ್ತಾರೆ ಪ್ರಪಂಚ. ಸಾಕಲ್ಲ ತಾಯಿ. ನಾವು ಒಬ್ಬ ಬಣ್ಣ ಹಚ್ಚೋನ್ನ ಇವತ್ತು ನಮ್ಮ ಪ್ರಪಂಚ ತೋರಿಸ್ತಲ್ಲ. ಇದಕ್ಕಿಂತ ಇನ್ಯಾವ ಆಪರ್ಚುನಿಟಿ ಬೇಕಾಗಿಲ್ಲ, ಸಾಕು. ಇನ್ನು ಕಬಾಬ್ ಚಂದ್ರು ಅವ್ರಿಗೆ ಇದರ ಹೊರತಾಗಿ ಈಗ ಆ್ಯಕ್ಟಿಂಗ್ ಇರ್ಬೋದು, ಆ ಥರ ಎಲ್ಲ ಇಂಟ್ರೆಸ್ಟ್ ಮುಂಚೆ ಅಂದರೆ ಇತ್ತ ಅಥವಾ ಇವಾಗಲೂ ಆ ಥರ ಏನಾದರೂ ಮಾಡಿದ್ದೀನಿ. ಏನಾಗುತ್ತೆ ಗೊತ್ತೇನಮ್ಮ, ನಂಗೆ ಬಿಗ್ ಬಾಸ್ ಕರಿತಾ ಇದ್ದಾರೆ, ಬಿಗ್ ಬಾಸ್ಗೆ ಹೋಗಿ ಅಂತಾರೆ. ನಾನು ಬಿಗ್ ಬಾಸ್ಗೆ ಹೋಗಿ ಒಂದು 20 days 1 month ಹೋಗಬೇಕು, ಇಲ್ಲ 2 months ಹೋಗ್ಬೋದು, 3 months. ಇಲ್ಲಿ ಬರೋದ್ರಲ್ಲಿ ಹೋಟ್ಲು ಕ್ಲೋಸ್ ಮಾಡಬೇಕಾಗತ್ತೆ. ಸಿಕ್ಕಿದೆ, ಸಾಕು. ಬಂದಿದೆ ಕೇಳಿದ್ದಾರೆ, ಕಲೆಕ್ಟಲ್ಲಿ ಹೇಳಿದ್ದಾರೆ ಮಾಡಿ ಅಂತ. ನಾನು ಅಂದರೆ ಒಂದು ಗೆಸ್ಟ್ ಅಪಿಯರೆನ್ಸ್ 1 week ಇಲ್ಲ ಒಂದು 2 days ಆ ಥರ ಏನೋ ಬಂದು ಮಾಡ್ತೀನಿ. ನಾನು ಫುಲ್ ಟೈಮ್ ಇರೋಕ್ಕಾಗಲ್ಲ. ಕಾರಣ ಇಷ್ಟೇ, ನನಗೆ ನನ್ನ ನಂಬ್ಕೊಂಡು ಇಲ್ಲಿ 100 ಜನ ಬರ್ತಾರೆ. ಒಂದು ಟ್ರಿಪ್ ಹೋಗೋಕ್ಕಾಗಲ್ಲ, ಒಂದು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಒಂದು ಮಜಾ ಮಾಡೋಕ್ಕಾಗಲ್ಲ. ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಭಾಳ ಕಷ್ಟ ಇದೆ. ಯಾಕೆಂದರೆ ಒಂದು ಸೋಮವಾರ ರಜಾ ಮಾಡ್ತೀವಿ, ಎಷ್ಟು ಜನ ಫೋನ್ ಮಾಡ್ತಾರೆ, ಎಷ್ಟೋ ಹೋಟ್ಲುಗಳು ಬೀಗ ಹಾಕ್ಕೊಂಡು ಕೂತಿದ್ದಾರೆ ಕಸ್ಟಮರ್ಸ್ ಇಲ್ಲದೆ. ಇವತ್ತು ನಾವು ಕಸ್ಟಮರ್ಸ್ ಬಂದಾಗ ನಾವು ಬಾಗ್ಲಾಕಿದ್ದೀವಿ ಚಿಂತೆ ಆಗಿಬಿಡುತ್ತೆ. ಯಾಕೆಂದರೆ ಪಾಪ ಹಸುಕೊಂಡು ಬಂದಿರ್ತಾರೆ, ಅವಾಗ ಏನು ಅಂದ್ಕೊಂಡು ಹೋಗ್ತಾರೆ, ಅವ್ನು ದುರಾಂಕಾರ ನೋಡಿ ಬೀಗ ಹಾಕ್ಕೊಂಡಿದ್ದಾರೆ. ಸೊ ಒಳಗಡೆ ಏನು ಗುಟ್ಟಾಗಿರ್ತೀವಿ, ಸಾವಾದರೂ ಹೋಟ್ಲ್ ಓಪನ್ ಮಾಡಬೇಕು. ಈ ಹಸು ಕಟ್ಟಿದವರು, ಈ ಹೋಟ್ಲ್ ಇಂಡಸ್ಟ್ರಿಯವರು ಕಷ್ಟ ಇದೆ. ಲೈಫ್ ಲಾಂಗ್ ನಾವು ಇದನ್ನೇ ಸಫರ್ ಮಾಡಬೇಕು. ಬಿಟ್ಟರೆ ಮನೇಲಿ ಹೇಳ್ತಾರೆ ಹೋಗಿ ಬನ್ನಿ ನೀವೇ, ನನ್ನ ಕೈಲಾಗಲ್ಲ. ಅವ್ರಿಗೂ ಬೇಕು, ತಂದೆ ತಾಯಿ ಬೇಕು, ಒಟ್ಟಿಗೆ ಹೋಗಬೇಕು ಅನ್ನೋ ಪ್ರೀತಿ ಇರುತ್ತೆ. ಏನೋ ಅಂದ್ಕೊಳಕ್ಕೆ ಹೋದ್ವಿ, ಈ ಬೆಳ್ಳುಳ್ಳಿ ಕಬಾಬಿನ ಸ್ವಲ್ಪ ಆಯ್ಕಾಯಿತು, ನನಗೊಂಚೂರು ಕಾಲು ಫ್ರ್ಯಾಕ್ಚರ್ ಆಯಿತು. ಒಂದು 2-3 months ರೆಸ್ಟ್ ತೊಗೊಂಡೆ. ಸರ್ ಪರವಾಗಿಲ್ಲ, ಕಾಲು ಪರವಾಗಿಲ್ಲ. ಈಗ ಅದರಲ್ಲೇ ಸವಿರುಚಿ ಮಾಡಿದೆ. 28 daysಗೆ ಕರೆದ್ರು, ಬನ್ನಿ ಒಂದು ಪ್ರೋಮೋ ಮಾಡ್ಕೊಡಿದ್ರು. ಕಾಲು ಕುಂಡ್ಕೊಂಡು ಸ್ಟ್ರೆಚ್ಚರ್ ಇಟ್ಕೊಂಡು ಹೋಗಿ ಆ್ಯಕ್ಟ್ ಮಾಡಿದೆ. ನಮಗೇನಂದ್ರೆ ಅನುಭವ ಎಲ್ಲ ಏನಿಲ್ಲ ಮೇಡಮ್. ನಾನು ಒಂಥರ ಜಾಲಿ ಮ್ಯಾನ್ ಅಡುಗೆ ಮಾಡೋದು ಕೆಲಸಗಾರ ಅಲ್ಲ ನಾನು. ಅಯ್ಯೋ ಕಲ್ತ್ಕೊಂಡು ಹೋಗೋದಲ್ಲ, ನೋಡಿದ ತಕ್ಷಣ ಮಾಡೋವಂಥ ವ್ಯಕ್ತಿ ನಾನು. ಮಾಡಿದ್ವಿ, 100 ಅಡುಗೆ ಮಾಡ್ತಾಯಿದ್ವಿ. ಇವಾಗ 100 episode ಅಂದರೆ 100 ಅಡುಗೆ ಮಾಡಿದ್ದೀನಿ ನಾನು. 100 ಅಡುಗೆ ಮಾಡೋದಂದರೆ ಅಷ್ಟು ಈಸಿ ಅಲ್ಲ. ನಮಗೆ ದೇವರು ಸರಸ್ವತಿ ಅನ್ನಪೂರ್ಣೇಶ್ವರಿ ಕೈಗೆ ದಾರಿ ತೋರಿಸ್ಬಿಟ್ಟಿದ್ದಾರೆ. ಹಂಗಂದ್ರೆ ಅದು ಆಗುತ್ತೆ. ಆ ಧೈರ್ಯ ತಾಯಿ ಕೊಟ್ಟಿರೋವರೆಗೂ ನಾವು ಹಿಂಗೆ ಅನ್ಬೋದು. ಹಂಗೆ ಅದು ಎಷ್ಟು ದಿನ ದೇವರು ನಮ್ಮ ಕೈಯೆಲ್ಲ ತೃಪ್ತಿ, ಆ ಪ್ರೀತಿ ಕೊಡ್ತಾಳೆ, ಅದುವರೆಗೂ ನಾವು ಕಾಪಾಡ್ಕೊಂಡು ಮಾಡ್ತೀವಿ ಅಷ್ಟು. ಅನ್ನ ಅನ್ನೋದು ಅಷ್ಟು ಈಸಿ ಎಲ್ಲ. ಎಲ್ಲರೂ ಅಡುಗೆ ಮಾಡೋಕ್ಕಾಗಲ್ಲ, ಎಲ್ಲ ನೋಡಿದವರೆಲ್ಲ ಮಾಡೋಕ್ಕಾಗಲ್ಲ. ನಮ್ಗೆ ಅದೇನೋ ದೇವರು ಅದೋ ನೋಡಿ ಬಣ್ಣ ಬಿಟ್ಟು, ಈ ಬಣ್ಣದ ಲೋಕಕ್ಕೆ ಬಿಟ್ಟು ನಾವು ಇವತ್ತು ಅಡುಗೆ ಲೋಕಕ್ಕೆ ಬಂದ್ವಿ. ಕಾರಣ ಇಷ್ಟೇ, ಆ ತಾಯಿ ನನಗೆ ಒಲ್ದಿದೆ, ಅದಕ್ಕೆ ಬಂದಿದ್ದೀನಿ. ಇಲ್ಲಾಂದರೆ ನಾನು ಇನ್ನೊಂದು ಸರಸ್ವತಿ ಕಲೆಯಲ್ಲೇ ಇರ್ತಾಯಿದ್ದೆ. ಸೊ ನಾನು ಇವತ್ತು ಅನ್ನಪೂರ್ಣೇಶ್ವರಿ, ನೀನು ಮಾಡೇ ಅಡುಗೆ, ನಾನು ಮಾಡೋಕ್ಕೆ ಬರುತ್ತೆ ನಿನ್ನ ಕೈಯಲ್ಲಿ. ಇವತ್ತು ನಮ್ಗೆ ಮಾಡೋಕ್ಕೆ ಬರ್ದಿರೋ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ. ತಮಾಷೆಗೆ ಮಾಡ್ತಾಯಿದ್ದೀನಿ. 5 star ಚಿಕನ್ ಮಾಡಿಕೊಡ್ತಾಯಿದ್ದೀನಿ ಮಕ್ಕಳಿಗೆ. ತಂದೂರಿ ಐಟಮ್ಸ್ ತೋರಿಸ್ತಾಯಿದ್ದೀನಿ. ಖುಷಿ ಪಡ್ತಾರೆ ಮಕ್ಕಳೆಲ್ಲ. ಎಲ್ಲೇ ಸಿಕ್ಕರು ಅಂಗೋಲ್ ಅಂತಾರೆ. ಒಂದು ಬಟರ್ಫ್ಲೈ ಚಿಕನ್ ಅಂತ ಮಾಡಿದೆ, ಮಕ್ಕಳೆಲ್ಲ ಖುಷಿಪಟ್ಟರು. ಸೊ ಒಂದು ಡಿಫ್ರೆಂಟಾಗಿರಬೇಕು. ಆಮೇಲೆ ನನ್ನ ಮಾತು ತುಂಬ ಜನಕ್ಕೆ ಇಷ್ಟ ಆಗಿದೆ. ನಮ್ಮ ಆಡುವ ಭಾಷೆ, ನಾವು ಮಾತಾಡಿದ್ದೇ ತಮಾಷೆಗೆ. ನಮ್ಗೆ ಆ್ಯಕ್ಚುಲಿ ಯೂಟ್ಯೂಬ್ ಅಂದರೆ ಹೋಗ್ರಿ ಅಂತ ಇದ್ದೆ. ಇವತ್ತು ನೋಡಿ ನಮ್ಮ ಯೂಟ್ಯೂಬೇ ನನ್ನನ್ನು ಎಲ್ಗೋ ಕರ್ಕೊಂಡು ಹೋಗ್ಬಿಡ್ತು. ನಾನು ತಿರಸ್ಕಾರ ಮಾಡ್ತಾಯಿದ್ದೆ. ಕಾರಣ ಇಷ್ಟೇ, ಯಾಕೆಂದರೆ ನನಗೆ ಶೂಟಿಂಗ್ ಆಯ್ತು, ನಮಗೆ ಬೇಡ ರೀ ಆಡಂಬರ ಬೇಡ, ಸುಮ್ಮನೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದುಬಿಡ್ತಾರೆ. ಆಮೇಲೆ ನಾಳೆ ಏನೋ ಒಂದು ಪ್ರಾಬ್ಲಮ್. ಈಗ ನಮ್ಮ ಬೆಳ್ಳುಳ್ಳಿ ಕಬಾಬಿಂದ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಒಂದೇ ಸಲ ಕ್ರೌಡ್ ಬಂದರೆ ಕ್ವಾಲಿಟಿ ಕೊಡೋಕ್ಕಾಗಲ್ಲ. ಆ ಟೈಮಿಗೆ ದೇವ್ರು ನನಗೆ ಕಾಲು ಮುರ್ಕೊಂಬಿಟ್ಟ. ಪ್ರಪಂಚಕ್ಕೆ ಗೊತ್ತಿಲ್ಲ ನಾನೇನು ಸಫರ್ ಮಾಡಿದೆ ಅಂತ. ನಾನು ಕಾಲು ಫ್ರ್ಯಾಕ್ಚರ್ ಆಗೋಯಿತು. February 18 ಕಾಲು ಫ್ರ್ಯಾಕ್ಚರ್ ಆಯಿತು. ಸೊ ಫೆಬ್ರವರಿ ಜನವರಿ ಫೆಬ್ರವರಿ ಐಕಾಯಿತು. ಫೆಬ್ರವರಿಲಿ ಕಾಲು ಮುರಿದೆ. 3 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೂ ರೆಸ್ಟ್ ತೊಗೊಂಡೆ. ಡಾಕ್ಟರ್ ದಯವಿಟ್ಟು ವೆಯ್ಟ್ ಕಾಲು ಮೇಲೆ ಬಿಡಬೇಡಿ ಅಂದರು. ಅಂಥದ್ರಲ್ಲೂ ನಾನು ಸ್ವಲ್ಪ ಸಫರ್ ಮಾಡಿದೆ. ನಂಗೆ ಭಟ್ರುಗಳು ಸ್ವಲ್ಪ ಫುಡ್ ಕ್ವಾಲಿಟಿ ಎಲ್ಲ ಕೆಡಿಸ್ಬಿಟ್ರು. ಸೊ ಇವಾಗ ನಾನೇ ನಿಂತ್ಕೋತೀನಿ, ನಾನೇ ಅಡುಗೆ ಮಾಡ್ತೀನಿ. ನಾನಿರೋ ದಿನ ನಾನು ನಡೆಸ್ತೀನಿ. ನಾನು ಹೆಸರು ಕೆಡ್ಸ್ಕೊಳಕ್ಕೆ ಇಷ್ಟಪಡೋಲ್ಲ. ನನ್ನ ಸ್ಟ್ರಗಲ್ ಎಷ್ಟಿದೆ. ಬೆಳಗ್ಗೆ 5 ಎದ್ದೇಳ್ತೀನಿ, 4-4:15ವರೆಗೂ ಕೆಲಸ ಮಾಡ್ತೀನಿ. 4:15ಗೆ ಹೋಗಿ ಒಂದು ಅರ್ಧ ಗಂಟೆ ಮಲಗ್ತೀನಿ. ತಿರ್ಗಾ 5:45ಗೆ ಅದೇ ರೊಟೇಷನ್ ಕೆಲಸ ಮಾಡ್ತೀನಿ. 11 ಗಂಟೆಗೆ ಮಲಗ್ತೀನಿ. ಅದರಿಂದ ಏನಾಗುತ್ತೆ ಅಂದರೆ ನಾವು ಅವ್ರಿಗೆ ಕೊಡಬೇಕು. ನಮ್ಮ ಕೆಲಸ ಕ್ವಾಲಿಟಿ ಕೊಟ್ಟರೆ ನಮ್ಗೆ ಈ ಮಧ್ಯದಲ್ಲಿ ಈ ಬೆಳ್ಳುಳ್ಳಿ ಕಬಾಬಿಂದ ಸ್ವಲ್ಪ ಓವರ್ ಕ್ರೌಡ್ ಆಯಿತು. ಭಟ್ರುಗಳು ಪ್ರಾಬ್ಲಮ್ ಮಾಡಿಬಿಟ್ರು. ಪಾಪ ರಾಹುಲ್ ಹಿಂಗೆ ಏನೂ ಗೊತ್ತಿಲ್ಲ. ನಾಗ ಅಂತ ಒಬ್ಬ ಇದ್ದ,
ಅವನು ಇವನಿಗೆ ರಾಹುಲ್ ಹೈಲೈಟ್ ಆಗ್ಬಿಟ್ಟಂತ ನಾಗ ಫೀಲ್ ಆಗಿಬಿಟ್ಟ. ಅವನೇ ಹೆಡ್ ಕುಕ್ ಆ್ಯಕ್ಚುಲಿ. ನಾವು ರಾಹುಲ್ ಒಬ್ಬ ಅಸಿಸ್ಟೆಂಟ್ ಅಷ್ಟೇ. ಅವನಿಗೆ ತೋರ್ಕೊಂಡು ಇವತ್ತು ನಾನು ಅವನಿಗೆ ಬೆಟ್ಟ ಮಾಡಿದೆ. ಈಗ ಒಂದು 2 ಮಂತ್ಸಿಂದ ಅವನ್ನ ನಾನು ನಿಂತ್ಕೊಂಡು ಜೊತೆಲಿ ತೋರಿಸಿ ಅವನಿಗೆ ಸಿಂಗಲಾಗಿ ಬಿಟ್ಟೆ, ಮಾಡು ಅಂತ. ಅಂದರೆ ನಮ್ಮ ಸ್ಪೀಡ್ ಬರೋಲ್ಲ, ಒಂದು 40% ಮಾಡ್ತಾನೆ. 100% ಆಗಬೇಕು ಅಂದರೆ ಇನ್ನೊಂದು 2-3 ಇಯರ್ಸ್ ಆಗಬೇಕು. ಪಾಪ ಅವ್ನು ಕ್ಲೀನಿಂಗ್ ಬಂದಿದ್ದು ಎಲ್ಲೋ ನಾವು ರಾಹುಲ್ ಅಂದ್ಕೊಂಡು ರಾಹುಲನ್ನು ಎಲ್ಲಿಗೋ ಹೋಯ್ತು. ಅಷ್ಟೇ ನೋಡಿ ಮೇಡಮ್, ಅಷ್ಟೇ. ಗುರುತಿಸೋದು ಅನ್ನೋದಕ್ಕಿಂತ ಎಷ್ಟು ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಸೆಲ್ಫಿ ತೊಗೋತಾರೆ. ಎಲ್ಲಿ ಗದಗು, ಗುಲ್ಬರ್ಗ, ರಾಯಚೂರು, ಬಸವನ ಬಾಗೇವಾಡಿ ಎಲ್ಲ ಕಡೆಯಿಂದ ಬರ್ತಾರೆ. ಸೊ ನಾರ್ತಲ್ಲಂತೂ ತುಂಬ ಅತಿ ಪ್ರೀತಿ ಇದೆ. ನಮ್ಮ ಮೈಸೂರು ಸ್ಟೈಲಲ್ಲಿ ಬೇರೆ ಪ್ರೀತಿ, ಆ ಕಡೆ ಮಾತ್ರ ಅದಕ್ಕೊಂದು ಮರ್ಯಾದೆನೇ ಬೇರೆ ಜಾಸ್ತಿ ಇದೆ. ಸೊ ನಮಗೆಲ್ಲ ಕೊಡ್ತಾ ಇದ್ದಾರಲ್ಲ ಆ ಗೌರವ. ಮಿನಿಸ್ಟರ್ಸ್ ಬರ್ತಾರೆ, ರೀ ಚಂದ್ರು ಏನು ರೀ ನಿಮ್ಮದು ಮಾತು ಅಂತಾರೆ. ಸಾಕಲ್ಲಮ್ಮ. ಇವತ್ತೇನಂದರೆ ನಮಗೇನಂದರೆ, ನನಗೊಂದು ಅಂಬರೀಷ್ ಅಣ್ಣ ಒಂದು ಬಲಗೈ ಇದ್ದರು. ಬಾಸು ನಮ್ಮ ಬಾಡಿಗೆ ಸ್ಟ್ರಾಂಗಾಗಿ ಮೆಡಿಸಿನ್ ಕೊಡ್ತಾಯಿದ್ದು ನಮ್ಮ ಬಾಸು. ನನಗೆ ಎರಡೂ ಹೋಗ್ಬಿಡ್ತು ಕೈ. ನಮಗೆ ಅದು ಹೋದ್ಮೇಲಿಂದ ತುಂಬ ಫೀಲ್ ಆಯಿತು. ಅಲ್ಲ ಮೇಡಮ್, ನಾಟಿ ಕೋಳಿ ಸಾರು, ನಾಟಿ ಕೋಳಿ ಬಸ್ಸಾರು, ಕೈಮಾ ಸಾರು, ನಾಟಿ ಕೋಳಿ ಬಿರಿಯಾನಿ, ಮಟನ್ ಚಾಪ್ಸು ಎಲ್ಲ ಲೈಕ್ ಮಾಡೋ. ನಾನು ಅವ್ರ ಜೊತೆ 10 ವರ್ಷ ಒಡನಾಟ ಇತ್ತು. ಸಾಯಂಕಾಲ 6 ಬೆಳಿಗ್ಗೆ 6. ನಮ್ಮದು ನೈಟ್ ಡ್ಯೂಟಿ ಜಾಸ್ತಿ ಇತ್ತು. ಒಂದು 8ರಿಂದ 10 ವರ್ಷ ಅವ್ರ ಜೊತೆ ಶ್ರಮ ಪಟ್ಟೆ. ಕಾಸು ನೋಡಿದೆ, ನೆನೆಸ್ಕೋಬೇಕು. ಅನ್ನ ಹಾಕ್ದವ್ರನ್ನ, ಪ್ರೀತಿ ತೋರಿಸ್ದವ್ರನ್ನ ಮರೆಯೋಕ್ಕೆ ಹೋಗ್ಬಾರ್ದಲ್ವ. ನಾನು ಏನೇ ಮಾಡೋಕ್ಕೆ ಹೋದ್ರೂ ನಮ್ಮ ಬಾಸ್ನ ಒಂದು ಮಾತು ಕೇಳ್ತಿದ್ದೆ. ನಮ್ಮ ಬಾಸ್ ಅಂದರೆ ಒಬ್ಬರೇ, ಪುನೀತ್ ರಾಜ್ಕುಮಾರ್. ಅವ್ರ ಬಾತು ಒಂದು ಮಾತು ಕೇಳ್ತಿದ್ದೆ, ಬಾಸ್ ಹಿಂಗೆ ಮಾಡ್ತಾಯಿದ್ದೀನಿ, ಬಾಸ್ ಹಿಂಗೆ ಹೋಗ್ತಾಯಿದೆ. ಮಾಡ್ರೆ ಆಗುತ್ತೆ ಅನ್ನೋರು. ಅವು ಒಂದು ಅವ್ರಿಗೂ ಅಷ್ಟೇ ನಾಟಿ ಕೋಳಿ ತುಂಬ ಇಷ್ಟ, ಗ್ರೀನ್ ಕಲರ್ ಮಟನ್ ಕುರ್ಮಾ ಇಷ್ಟ, ಬಿರಿಯಾನಿ ಇಷ್ಟ. ಅವ್ರಿಗೆ ಏನು ಇಷ್ಟ ಅಂದರೆ ಫಾರಿನಿಂದ ಬರ್ತಾರೆ, ನನಗೆ ಫಸ್ಟ್ ಫೋನು. ನೀವು ನೋಡಿರ್ಬೋದೇನೋ, ಒಂದು ಮಟನ್ ಸಾರು ವಿಡಿಯೋ ಮಾಡಿದ್ದಲ್ಲ, ಆಡಿಯೋ ಮಾಡಿದ್ವಿ. ಕಾಶ್ಮೀರದಲ್ಲಿ ಶೂಟ್ ಮಾಡ್ತಾಯಿದ್ರು. ಜೇಮ್ಸ್ ಪಿಕ್ಚರ್ಗೆ ಫೆಬ್ರವರಿ 17 ಶೂಟಿಂಗ್ ಹೋಗಿದ್ರು. ಚಂದ್ರ ಒಂದು ಮಟನ್ ಸಾರು ಮಾಡಬೇಕು, ಕೆಂಪು ಕಲರ್ ಹೆಂಗೆ ಮಾಡೋದು ಅಂತ. ಬಾಸ್ ಬೆಳಿಗ್ಗೆ ಎಲ್ಲ ತೋರಿಸಿ ಒಂದು ವಿಡಿಯೋ ಮಾಡಿ ಕಳಿಸ್ತೀನಿ, ನೀವು ನೋಡಿ ಆಮೇಲೆ ಹೇಳಿ ಅಂದರೆ ಮಾಡಿದ್ರು. ತುಂಬ ಖುಷಿಪಟ್ಟರು. ಇವತ್ತು ನಮ್ಮದು ಅದು ಆ ಆಡಿಯೋ ಎಷ್ಟೋ ವೈರಲ್ ಆಯಿತು, ಕೋಟ್ಯಾಂತರ ಜನ ನೋಡಿದ್ರು. ಸೊ ಇದೆಲ್ಲ ನಾವು ಕೇಳ್ಕೊಂಬಂದಿದ್ದಮ್ಮ, ಕೇಳ್ಕೊಂಬಂದಿದ್ದು ಎಲ್ಲ ಅಷ್ಟು ಈಸಿಯಾಗಿ ಬರೋದು. ನಾವು ಅವ್ರ ಜೊತೆ ಬಾಂಧವ್ಯ ಇದೆ ಅಂದರೆ ಯಾರು ನಂಬಲ್ಲ, ಅವ್ರ ಜೊತೆ ಒಡನಾಟ ಇದೆ ಅಂದರೆ ನಂಬಲ್ಲ. ಸೊ ಏನಿಲ್ಲ ಬಿಡ್ರಿ, ಎಲ್ಲ ಗ್ರಾಫಿಕ್ ಅನ್ನೋ ಜನನೂ ಇದ್ದಾರೆ. ಸೊ ಸತ್ಯ ನೈಜ ಘಟನೆ ನಾವು ಹೇಳ್ತಾ ಇದ್ದೀವಿ. ನಮಗೆ ನಾವು ಸುಮ್ಮನೆ ಇದ್ದಾರೆ, ಸುಮಾರು ಜನ ಇದ್ದಾರೆ, ಸುಮ್ಮನೆ ಮಾತಾಡಿದ್ದಾರೆ. ಅದಕ್ಕೆ ನಾವೇನು ಬೇಜಾರು ಮಾಡಲ್ಲ. ನಾವಿರೋದೇ ಆ ಮನೆಯಲ್ಲಿ. ನಾನು ಧೈರ್ಯವಾಗಿ ಹೇಳ್ತೀನಿ. ನನ್ನ ಬಗ್ಗೆ ನನ್ನೊಂದು ಯೂಟ್ಯೂಬ್ ಚಾನಲ್ ಮಾಡಿದೆ. ನಮ್ಮ ಮೇಡಮ್ ಅವರು, ಮಾಲಾಶ್ರೀ ಅವರು, ಗುರು, ಆಮೇಲೆ ನಮ್ಮ ರಾಜ್ಕುಮಾರ ಪಿಕ್ಚರ್ ಡೈರೆಕ್ಟರ್ ಎಲ್ಲ ಮಾತಾಡಿದ್ದಾರೆ. ಸೊ ತಾರಾ ಅವ್ರು ನನ್ನ ಹೆಚ್ಚಿನ ರೀತಿಯಲ್ಲಿ ಮಾತಾಡಿದ್ದಾರೆ. ಸೊ ಏನಕ್ಕೆ ಅಂದರೆ ನಾವು ಏನು ಮಾಡಿದ್ವಿ ಅನ್ನೋದು ಪ್ರಪಂಚಕ್ಕೆ ಗೊತ್ತಾಗಬೇಕು. ಅದಕ್ಕೆ ಅವ್ರ ಬಾಯಿಂದ ಹೇಳ್ದಾಗಲೇ ಸತ್ಯ ಗೊತ್ತಾಗೋದಲ್ವಾ. ಸೊ ಅದನ್ನು ಮಾತಾಡೋದು ತುಂಬ ಖುಷಿ ಆಗುತ್ತೆ. ತಾರಾ ಅವರು ನಮ್ಮ ಮಾಲಾಶ್ರೀ ಅವರೊಂದು ಬಿಡಿ, ಮಾಲಾಶ್ರೀ ನಮ್ಮ ಮನೆ ತಂಗಿ ಇದ್ದಂಗೆ. ಅದು ಒಂಥರ ನಮ್ಮ ತವ್ರ ಮನೆ ಇದ್ದಂಗೆ. ಬಿಡಿ ಅಂತ ನಮ್ಮ ಯಜಮಾನ್ರ ಮನೆ ಮಾತೇ ಬೇಳೆ. ಯಾರು ಅವರು ಚಿಲ್ಲಿ ಚಿಕನ್ ತುಂಬ ಇಷ್ಟ. ಈಗಂತೂ ನಾಟಿಲೆಲ್ಲ ಇಷ್ಟ. ಮಟನ್ ಸರ್ ರಾಮವ್ರ ಮದುವೆ ಆದಮೇಲೆ ಮುದ್ದೆ ಗಿದ್ದೆ ಎಲ್ಲ ತಿಂತಾರೆ. ಈಗ ರೀಸೆಂಟಾಗಿ ಒಂದು 15 ದಿನಕ್ಕೆ ಮುಂಚೆ ಬಂದಿದ್ದಿಲ್ಲ, ಗಾಂಧಿ ಭವನ ಶೂಟಿಂಗ್ ಇತ್ತು. ಬಂದು ಒಂದು ಅರ್ಧ ಗಂಟೆ 1 ಅವರ್ ಇಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲೇ ಊಟ ಮಾಡಿಕೊಂಡು ಆರಾಮಾಗಿ ಖುಷಿಯಾಗಿ ಹೋದರು. ಅದೆಲ್ಲ ಏನಿಲ್ಲ. ನಮ್ಮ ಮನೇಲಿ ಶೂಟಿಂಗ್ ಇಲ್ಲಾಂದರೆ 5 ದಿನ ನಮ್ಮ ಮನೇಲೇ ಇರೋರು ಅವರು. ಆವಾಗ ಈಗ ಅದೊಂದು ಕುಟುಂಬದ ಥರ ಇದ್ವಿ. ಈಗ ಕೆಲಸದವ್ರಂದರೆ ಬೇರೆ ಮರ್ಯಾದೆ. ನಾವೆಲ್ಲ ಒಂದು ಕುಟುಂಬದ ಥರ ಬೆಳೆದು ಬಂದಿದ್ದರಿಂದ ಆ ಬಾಂಧವ್ಯಗಳು ಇವತ್ತರೆಗೂ ಹಾಗೆ ಉಳ್ಕೊಂಡಿದೆ. ಇವರು ಅಶ್ವಿನಿ ಮೇಡಮ್ ಅವ್ರು ಈ ಮನೆ ಪೂಜೆಗೆ ಬಂದಿದ್ದರು. ಸೊ ಏನೇ ಕರೆದ್ರು, ಚಂದ್ರು ನಿನ್ನ ಪ್ರೋಗ್ರಾಮ್, ನಿನ್ನ ವಿಷಯ ಅಂದರೆ ನಾನು ಯಾವತ್ತಿದ್ದು ರೆಡಿ ಅಂತಾರೆ. ಅದು ನಮಗೆ ಖುಷಿ. ಆ ಸಾಕಲ್ಲ ಆ ರಾಯಲ್ಟಿ. ಇನ್ನು ಅದಕ್ಕಿಂತ ಬೆಲೆ ಬೇಕಾ? ಅದು ಬೆಲೆ ಕಟ್ಟಲಾಗದ ಆಸ್ತಿ. ನೋಡಿ ಕಲಿಸಿದ್ದೀರಾ, ಬೆಲೆ ಕಟ್ಟಲಾಗದ ಆಸ್ತಿನ ಇವತ್ತು ಆ ಮಟ್ಟಕ್ಕೆ ತೊಗೊಂಡೋಗಿದ್ದೀರಾ, ಸಾಕು. ಇವತ್ತಿಗೆ ನಾನು ಎಲ್ಲರಿಗೂ ಚಿರಋಣಿ ಈ ವಿಷಯದಲ್ಲಿ. ಸರ್, ಇನ್ನು ಬೆಳ್ಳುಳ್ಳಿ ಕಬಾಬ್ ನೆಕ್ಸ್ಟ್ ವರ್ಷ ಏನಾದರೂ ಬರ್ತಿದೆಯಾ ಅಥವಾ ಏನಾದರೂ ಬೇರೆ ಯೋಚನೆ ಮಾಡಿದ್ದೀರಾ? ಅಲ್ಲ, ಇನ್ನು 100 ಅಡುಗೆ ಮಾಡ್ಬೋದು. ಆ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೆ ತಮಾಷೆ. ಅದೇ ಎಲ್ಲಿಗೋ ಕರ್ಕೊಂಡಂತು ಬರುತ್ತೆ. ಆಮೇಲೆ ನಾನು 37 ವರ್ಷದಿಂದ ಸರ್ಕಸ್ ಮಾಡ್ಕೊಂಬಂದಿದ್ದೆ. ಇವಾಗ ನೋಡಿ ಎಲ್ಲೋ ಒಂದು ಬೆಳ್ಳುಳ್ಳಿ ಕಬಾಬ್ ತಮಾಷೆಗೆ ಮಾಡಿದ್ದು. ಸೊ ನಮ್ಮ ರಾಜೇಶ್ ಅಂತ ಇದ್ದಾರೆ, ಏನೋ ನಾವು ಡಿಫ್ರೆಂಟಾಗಿ ಮಾಡೋಣ ಒಂದು ಬೆಳ್ಳುಳ್ಳಿ ತಮಾಷೆಗೆ ಮಾಡಿದ್ವಿ. ಕರಿಬೇವು ಹಾಕಿದ್ರೆ ಜೀರ್ಣ ಕಳೆಯೋದು,
ಬೆಳ್ಳುಳ್ಳಿ ತಿಂದರೆ ಜೀರ್ಣಕ್ಕೆ ಒಳ್ಳೆಯದು, ಕರಿಬೇವು ತಿಂದರೆ ಕಣ್ಗೊಳ್ಳೋದು. ಕರಿಬೇವು ಎಣ್ಣೆಗೆ ಬಿಟ್ಟರೆ ಚಟಾಪಟ ಅಂದೆ, ಇವತ್ತು ಚಟಾಪಟ ಅಂತ ಕರ್ಕೊಂಡೋಗ್ಬಿಟ್ಟವ್ರು ಜನ ಹತ್ರ. ಒನ್ ಮೋರ್ ಅಂತಾರೆ. ಸಾಕಲ್ಲ ಮೇಡಮ್, ಎಲ್ಲೋದ್ರೂ ಮಾತಾಡಿಸ್ತಾರೆ. ಸಾಕು. ಈ ಪ್ರೀತಿ ಇದ್ದರೆ ಎಲ್ಲಿ ಬೇಕಾದ್ರೂ ಬದುಕು. ನಮ್ಮ ಜನ್ಮಕ್ಕೆ ಋಣ, ಜನ್ಮಕ್ಕೆ ಸಾರ್ಥಕತೆ ಆಗೋಯ್ತಿದ್ದು. ಇನ್ನೇನು ನಮಗೇನು ನ್ಯಾಷನಲ್ ಅವಾರ್ಡ್ ಕೊಡಬೇಕು ಅಂತೇನಿಲ್ಲ. ಈ ಸಾರ್ಥಕತೆ ಸಾಕು. ಇದಕ್ಕಿಂತ ಇನ್ನೇನು ಸಿಗುತ್ತೆ. ನಾನು ಕೂಲಿ ಮಾಡಿದ ಮನೇಲಿ ಒಂದು ಸ್ಟೇಜ್ಗೆ ಹತ್ತಿದ್ವಿ, ಆ ಪಿಕ್ಚರ್ದು ಒಂದು ಪ್ರಮೋಷನ್ ಮಾಡಿದ್ವಿ, ಅಲ್ಲಿಗೆ ನಾನು ಎಲ್ಲಿಗೋ ಹೋಗ್ಬಿಟ್ಟೆ ಅಂತ ಅರ್ಥ. ಸಾಕು. ದುರಾಸೆನೂ ಬೇಡ, ಆಸೆನೂ ಬೇಡ. ಪ್ರೀತಿ ಇದೆಯಾ, ಇದನ್ನು ಉಳಿಸ್ಕೊಂಡು ಕಡೆವರೆಗೂ ನಮ್ಮ ಬದುಕಿರೋವರೆಗೂ ಇದೇ ಚಂದ್ರು ಇದೇ ಥರ ಹಿಂಗೆ ಇರ್ತಾನೆ. ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಬಂತು ಐಕಾದ ಮರ್ಯಾದೆ ಕೊಡಲ್ಲ, ಅವೆಲ್ಲಾಗಿಲ್ಲ. ನಾನು ಅವತ್ತೇನು ಉಳಿಸ್ಕೊಂಬಂದೆ, 93ರಲ್ಲಿ ಏನು ನಾಟಕ ಮಾಡ್ತಿದ್ದೆ ಹೋಟ್ಲಲ್ಲಿ. ಆಗ ಬಂದ್ರಮ್ಮ, ಚೆನ್ನಾಗಿದ್ರಮ್ಮ, ಅಕ್ಕ ಹಿಂಗಿದ್ದೀರ, ಚೆನ್ನಾಗಿ ಒಂದು ರಿಲೇಷನ್ಶಿಪ್ ಬೆಳೆಸ್ಕೊಂಬಂದಿದ್ವಿ. ಇವತ್ತು ಅದೇ ರಿಲೇಷನ್ಶಿಪ್ನ ನಾನು ಬೆಳೆಸ್ಕೊಂಡು ಹೋಗ್ತಾನೇ ಇದ್ದೀನಿ. ಬೆಳೆಯುತ್ತೆ, ಅದು ನಿಲ್ಲಲ್ಲ, ಹೋಗೇ ಹೋಗುತ್ತೆ. ಆ ಥರ ಇನ್ನೂ 100 ಅಡುಗೆ ಬರ್ಬೋದು, ಜನಕ್ಕೆ ಯಾವುದು ಇಷ್ಟ ಆಗ್ಬೋದು. ಮಾಡೋಣ, ಶ್ರಮ ಪಡೋಣ. ಅದರಲ್ಲಿ ಯಾವುದೋ ಒಂದು ಕ್ಲಿಕ್ ಆಗುತ್ತೆ. ಮಾಡಿದ್ದೆಲ್ಲ ಕ್ಲಿಕ್ ಆಗೋಕ್ಕಾಗಲ್ಲ. ಅದಕ್ಕೊಂದು ಸಮಯ, ಅದಕ್ಕೊಂದು ಮುಹೂರ್ತ ಅಂತ ಇರುತ್ತಲ್ಲ, ಅದು ಕೂಡು ಬಂದ್ರೇ ಅಂತೆ. ಅದಕ್ಕೆ ತಮಾಷೆಗೆ ಮಾಡಿದ್ವಿ ನಾವು ಬೆಳ್ಳುಳ್ಳಿ ಕಬಾಬ್ ಮಾಡೋವಾಗಲೇ. ಸೊ ಅದು ಎಲ್ಗೋ ಕರ್ಕೊಂಡು ಇವತ್ತು ಜನರ ಪ್ರೀತಿ ಕೂಡ ಅಷ್ಟೇ ಸಿಗ್ತಾ ಇದೆ ಇವಾಗ ನಿಮಗೆ. ಎಲ್ಲೋಗಲಿ, ಎಲ್ಲಿಂದ ಎಲ್ಲೋಗಲಿ, ಯಾವಲ್ಲೋಗಲಿ. ಮೊನ್ನೆ ಯಾವುದೋ ಒಂದು ತಿಪ್ಟೂರ್ ಹತ್ರ ಒಂದು ಮನೆ ಬರ್ತಡೆಗೆ ಅಂತ ಕರೆದಿದ್ರು. ಏನ ಮರ್ಯಾದೆ. ಅಲ್ಲಿ ಬೆಳ್ಳುಳ್ಳಿ ಕಬಾಬ್ ಅಭಿಮಾನಿಗಳ ಸಂಘ ಇದೆ ಅಂದ್ಬಿಟ್ರು ಒಂದು ಹುಡುಗ. ನೋಡಿ, ಆ ಮಟ್ಟಕ್ಕೆಲ್ಲ ಬೆಳೆದಿದೆ. ಇವು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ, ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಇರಲಿ, ತೊಂದರೆ ಇಲ್ಲ. ಎಲ್ಲ ಹಳ್ಳಿಲಾಗಲಿ, ಒಬ್ಬ ಭಟ್ರಾಗಲಿ, ಒಂದು ಹೋಟ್ಲಲ್ಲಾಗಲಿ ಒನ್ ಮೋರ್ ಅಂತಾರೆ. ನನ್ನ ಪದ ಇವತ್ತು ಪ್ರಪಂಚಾದ್ಯಂತ ಎಲ್ಲರೂ ಮಾತಾಡ್ತಾರೆ. ಸಾಫ್ಟ್ವೇರ್ ಕಂಪ್ನಿಲಿ ಮಾತಾಡ್ತಾರಂತೆ, ಚಟಾಪಟ ಅಂತಾರಂತೆ. ಸೊ ಅದು ಬಂತಲ್ಲ, ಒಂದು ಆಡು ಭಾಷೆ ಪ್ರಪಂಚಕ್ಕೆ ಕಾಣಿಸ್ಕೊಂಡ್ವಲ್ಲ, ಸಾಕಾಗಿದೆ. ಇಲ್ಲೇ ಅವರಿಷ್ಟು ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅದರಲ್ಲೊಬ್ಬರು ಅಭಿಮಾನಿ ಸಂಘ ಕಟ್ಟಿದ್ದೇನೆ ಅಂದರು. ನಂಗೆ ತುಂಬ ಖುಷಿ ಆಯ್ತು. ಎಲ್ಲಪ್ಪ ನಡೆಯಪ್ಪ ಹೋಗೋಣ ಅಂದೆ. ಸೊ ಫೋಟೋಸ್ ಎಲ್ಲ ತೊಗೊಂಡ್ರು, ಒಳ್ಳೆ ಊಟ ಕೊಟ್ಟರು, ತಿಂದೆ, ಖುಷಿಯಾಗಿ ಬಂದೆ. ಸೊ ಎಲ್ಲೇ ಕರೀಲಿ, ನನ್ನ ಕೈಯಲ್ಲಿ ಫ್ರೀ ಇದ್ದರೆ ಹೋಗ್ತೀನಿ. ಫ್ರೀ ಇಲ್ಲಾಂದರೆ ಆಗಲ್ಲ ಸರ್ ಅಂತೀನಿ. ನನಗೆ ಹೋಟ್ಲು ಫಸ್ಟ್, ಅದಾದಮೇಲೆ ಇಲ್ಲ. ನಾನು ಹೇಳಿದ್ನಲ್ಲ, ಯಾವುದೇ ಆಡಂಬರಕ್ಕಾಗಿ ಸಿನಿಮಾ ಮಾಡಬೇಕು, ಒಂದು 4-5 ದಿನ ಇರುತ್ತೆ, ಆಗಲ್ಲ. ಯಾವುದೋ ಒಂದು ಗೆಸ್ಟ್ ಅಪಿರಿಯನ್ಸ್ ಬನ್ನಿ ಸರ್ ಅಂತೀರ, ಬರ್ತೀವಿ, ಅಂದ್ಕೊಂಡು ಹೋಗ್ಬಿಡ್ತೀವಿ. ಸಾಕು, ಆಗಲ್ಲ. ನಾವು ಹೋಟ್ಲು ಬೇಕು, ನಮ್ಗೆ ಅನ್ನ ಹಾಕಿದೆ, ನಮ್ಮ ಪ್ರೀತಿ ತೋರಿಸಿದೆ. ಅವ್ರಿಗೆ ನಾವು ಕೇರ್ಲೆಸ್ ಮಾಡ್ಕೊಂಡು ಹೋದಾಗ ನಾಳೆ ಅವರು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು. ಈಗ ನೀವು ಬಂದಿದ್ದೀರ, ಕರೆಕ್ಟ್ ಪೀಕ್ ಅವರ್ಸಲ್ಲಿ ಬಂದಿದ್ದೀರ, ನಾನು ನಿಮಗೆ ಮಾತಾಡಿದ್ರೆ ನೀವು ನಿಷ್ಠೂರ ಆಗ್ತೀರ. ಹಂಗೆ ಅವ್ರು ಕಸ್ಟಮರ್ ಮಾತಾಡ್ತೀನಿ ಅಂದರೆ ಅವ್ರು ನಿಷ್ಠೂರ ಆಗ್ತಾರೆ. ನಮ್ಗೆ ಎಲ್ಲ ಬಾಂಧವ್ಯಗಳು ಬೆಳಿಬೇಕಲ್ಲ, ಆ ಉದ್ದೇಶಕ್ಕೋಸ್ಕರ ಕೂತಿದ್ದೀನಿ. ನಿಮ್ಮ ಮಾತಾಗಿ ಏನು ಬೇಕೋ ಕೇಳಿದ್ದೀರಾ, ಅದಕ್ಕೆ ಮಾತು ಕೊಟ್ಟಿದ್ದೀನಿ. ಇನ್ನೂ ಈ ಥರ ಮಾತಾಡ್ತಾ ಇರ್ತೀನಿ, ಇನ್ನೂ ಪ್ರೀತಿ ತೋರಿಸ್ತಾ ಇರ್ತೀನಿ, ಇನ್ನೂ 100 ಅಡುಗೆ ಹೇಳ್ತೀನಿ. ಯಾವಾಗಲೂ ಬನ್ನಿ, ನಿಮ್ಮ ಪ್ರೀತಿ ತನ್ನಿ. ಅಂದರೆ ಸರ್, ನಾವು ಯಾವತ್ತು ಬಂದಾಗಲೂ ಕೂಡ ಅಷ್ಟೇ, ನೀವು ಯಾವತ್ತೂ ಇಲ್ಲ ನಾನು ಇಂಟರ್ವ್ಯೂ ಕೊಡಲ್ಲ ಅಂತ ಹೇಳಲೇ ಇಲ್ಲ. ಬಟ್ ಅದೊಂದು ಖುಷಿ ಇದೆ ನಮಗೆ ಮೀಡಿಯಾದವ್ರಿಗೆ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಇನ್ನೊಂದಿದೆ, ಅದು ಯಾವತ್ತೂ ನಮ್ಮ ಕನ್ಸಲ್ಲಿ ಕೂಡ ಇಲ್ಲ ಮೇಡಮ್. ಸರ್, ಇನ್ನು ಕೊನೆಯದಾಗಿ ನಿಮ್ಮದು ಒಂದು ಕ್ವೆಶನ್, ಅಂದರೆ ನೆಕ್ಸ್ಟ್ ಏನಾದರೂ ಬೇರೆ ಬ್ರ್ಯಾಂಚ್ ಮಾಡೋ ತಯಾರಿಯಲ್ಲಿದ್ದೀರಾ, ಅಥವಾ ಏನಾದರೂ ಆ ಥರ ಯೋಚನೆ ಇದೆಯಾ? ನನಗೆ ಸುಮಾರು ಜನ ಪಾಪ ಫ್ರಾಂಚೈಸಿ ಕೊಡಿ ಅಂತ ಕೇಳ್ತಾರೆ. ನೋಡಿ, ಇದರಲ್ಲಿ ತುಂಬ ಸ್ಟ್ರಗಲ್ ಲೈಫ್. ನಾನು ಹೇಳಿದ್ನಲ್ಲ ಆವಾಗಲೇ. ಸೊ ಅವ್ರಿಗೆ ನಾನು ಸ್ಟ್ರಗಲಾಗಿ ಬದುಕ್ತೀನಿ, ನಾನು ಚಾಲೆಂಜಲ್ಲಿ ಬದುಕ್ತೀನಿ ಅಂದರೆ ಬನ್ನಿ, ನಿಮ್ಗೊಂದು ಹೋಟ್ಲು ಮಾಡ್ಕೊಡ್ತೀನಿ. ನಾನಂತೂ ಎಲ್ಲೂ ಬ್ರ್ಯಾಂಚ್ ಮಾಡಲ್ಲ. ನಾನು ಇರೋವರೆಗೂ ಶಿವಾನಂದ ಒಂದೇ ಬ್ರ್ಯಾಂಚ್. ಯಾರನ್ನ ಫ್ರಾಂಚೈಸಿ ಬೇಕು, ನಾನು ಶ್ರಮ ಪಡ್ತೀನಿ ಸರ್ ಅಂದರೆ ನಾನು ಅದಕ್ಕೆ ಏನು ಬೇಕೋ ಟ್ರೈನಿಂಗ್ ಕೊಡ್ತೀನಿ. ಹೋಗಲಿ, ಬಾಳಲಿ.